ಹಾಯ್ ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 67ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕಾರಿನ ವೇಗವನ್ನು ಹೆಚ್ಚುಗೊಳಿಸಿದವನ ಜೀವ ಢವಗುಡುತ್ತಿದೆ. ಆತಂಕದಿಂದಲೇ ಒಳಹೋದವನ ಕಣ್ಣಿಗೆ ಆ ಮನೆಯ ಕೆಲಸದಾಕೆ ಬಿದ್ದಿದ್ದಳು. ರೀಮಾ ಎಲ್ಲಿ? ಆತಂಕದಿಂದಲೇ ಕೇಳಿದವನಿಗೆ ಕೋಣೆಯಲ್ಲಿ ಮಲಗಿದ್ದಾರೆ ಎಂದಳಾಕೆ. ತಕ್ಷಣ ಕಾಲುಗಳನ್ನು ಅತ್ತ ಚಲಿಸಿದನು. ಅವನು ಕೋಣೆಯೊಳಗೆ ಬರುವ ಹೊತ್ತಿಗೆ ಮೈಪೂರ್ತಿ ಬೆಡ್ಶೀಟ್ ಹೊದ್ದು ಹಣೆಯ ಮೇಲೊಂದು ಒದ್ದೆ ಬಟ್ಟೆ ಹಾಕಿ ಮಲಗಿದ್ದಳು ರೀಮಾ. ಅವಳನ್ನು ಕಂಡು ಅವನ ಮನಸ್ಸು ವಿಲಗುಟ್ಟಿತು. ಅವಳ ಪಕ್ಕ ಕೂತವನು ಆಸ್ತೆಯಿಂದ ರೀಮಾ ಎಂದು ಕರೆದನು. ಮೆಲ್ಲಗೆ ಕಣ್ತೆರೆದ ಹುಡುಗಿ ಏಳಲು ಮುಂದಾದರೆ ಅವಳ ದೇಹ ಸಹಕರಿಸಲಿಲ್ಲ. ದೊಪ್ಪನೆ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟಳು. ಯಾಕೆ ಎದ್ದೊಳಕ್ಕೆ ಹೋಗ್ತೀಯಾ? ಸುಮ್ಮನೆ ಕಣ್ಮುಚ್ಚಿ ಮಲಗು ಎಂದನು ಕಾಳಜಿಯಿಂದ. ನೀನ್ಯಾಕೆ ಈ ಹೊತ್ತಲ್ಲಿ ಬರೋಕೆ ಹೋದೆ? ಧಾರಿಣಿ ಅದೆಷ್ಟು ಬೇಜಾರು ಮಾಡಿಕೊಂಡ್ಲೋ ಏನು ಎಂದಳು ಪ್ರಯಾಸದಿಂದ. ಅವಳ ಮಾತು ಕೇಳಿ ಧಾರಿಣಿ ಆಡಿದ ಮಾತುಗಳು ನೆನಪಿಗೆ ಬಂದವು. ಅವನ ಮುಖ ಕಪ್ಪಿಟ್ಟಿತ್ತು. ಬೇಜಾರು ಮಾಡಿಕೊಳ್ಳುವಂಥದ್ದು ಏನು ಬಂತಿದ್ರಲ್ಲಿ ಎಂದು ಕೋಪದಿಂದ ಕೇಳಿದವನು ಹಾಸ್ಪಿಟಲ್ಗೆ ಹೋಗೋಣವಾ ಕೇಳಿದನು. ಬೇಡ, ಹಾಸ್ಪಿಟಲ್ಗೆ ಹೋಗುವಂಥದ್ದು ಏನೂ ಆಗಿಲ್ಲ, ಮಾಮೂಲಿ ಜ್ವರ ಅಷ್ಟೇ. ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತೆ. ಆಗಲೂ ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ಹಾಸ್ಪಿಟಲ್ಗೆ ಹೋದ್ರಾಯ್ತು ಎಂದಳು ನರಳುತ್ತಳೆ. ಅವಳ ಹಣೆ ಮುಟ್ಟಿ ನೋಡಿದ. ಮೈ ಕೆಂಡದಂತೆ ಸುಡುತ್ತಿತ್ತು. ಮತ್ತೊಂದು ಬಟ್ಟೆಯನ್ನು ಒದ್ದೆ ಮಾಡಿದವನು ಅವಳ ಹಣೆಯ ಮೇಲೆ ಹಾಕಿ ನೀವಿದ. ಪ್ರಣವ್, ನೀನೇನು ಅಂದ್ಕೊಳ್ಳಲ್ಲ ಅಂದರೆ ಇವತ್ತು ಒಂದು ರಾತ್ರಿ ಇಲ್ಲೇ ಇರ್ತೀಯಾ ಕೇಳಿದಳು ಅವಳ ಕೈ ಹಿಡಿದು. ಹಿಂದೆ ಮುಂದೆ ಯೋಚಿಸದೆ ಸರಿ ಎಂದು ಒಪ್ಪಿಕೊಂಡ. ಮೌನವಾಗಿ ನಿದ್ದೆಗೆ ಜಾರಿದಳು ರೀಮಾ. ಇತ್ತ ಕಡೆ ಅವನ ಬರುವಿಕೆಯನ್ನು ಕಾದು ಕಾದು ಸೋತ ಹುಡುಗಿ ಅಳುತ್ತಲೇ ನಿದ್ದೆಗೆ ಜಾರಿಬಿಟ್ಟಿದ್ದಳು. ಮುಂಜಾನೆ ಎದ್ದು ಹೊರಬಂದ ನೀಲ ಹಾಗೂ ಭ್ರಮಳ ಕಣ್ಣಿಗೆ ಬಾಗಿಲ ಬಳಿಯಲ್ಲಿ ಮುದುಡಿ ಮಲಗಿದ್ದ ಹುಡುಗಿ ಕಣ್ಣಿಗೆ ಬಿದ್ದಿದ್ದಳು. ಅವಳನ್ನು ಆ ಪರಿಸ್ಥಿತಿಯಲ್ಲಿ ಕಂಡು ಪೆಚ್ಚಾದರು ಇಬ್ಬರು. ಧಾರಿಣಿ, ಎಂತಾಯ್ತೆ ಎಂದು ಸುಡುತ್ತಾ ಅವಳ ಕೆನ್ನೆಯನ್ನು ಸವರಿದಳು ಭ್ರಮ. ಧಾರಿಣಿ, ಇಲ್ಯಾಕಮ್ಮ ಬಂದು ಮಲಗಿದ್ದೀಯಾ? ಏನಾಯಿತು? ಕಣ್ಬಿಡು ಎಂದ ನೀಲರವರು ಆತಂಕದಿಂದ ಅವಳನ್ನು ಎಚ್ಚರಿಸಲು ನೋಡಿದರೆ ಎಚ್ಚರಗೊಳ್ಳಲೇ ಇಲ್ಲ ಹುಡುಗಿ. ಅಷ್ಟರಲ್ಲಿ ಮೇಘರವರು ಕೂಡ ಎದ್ದು ಬಂದಿದ್ದರು. ಅವಳನ್ನು ಆ ರೀತಿ ಕಂಡು ದಿಗಿಲುಗೊಂಡವರು, ಅಕ್ಕ, ಧಾರಿಣಿಗೆ ಏನಾಯಿತು? ಯಾಕಿಲ್ಲಿ ಮಲಗಿದ್ದಾಳೆ ಎಂದು ಸುಡುತ್ತಾ ನೀರು ತಂದು ಅವಳ ಮುಖದ ಮೇಲೆ ಚಿಮುಕಿಸಿದರು. ಮೆಲ್ಲನೆ ಕಣ್ತೆರೆದ ಹುಡುಗಿಗೆ ಕಣ್ಣೆಲ್ಲ ಮಂಜು ಮಂಜು. ತನ್ನ ಮುಂದೆ ನಿಂತಿರುವವರ ಮುಖ ಅಸ್ಪಷ್ಟವಾಗಿ ಕಂಡಿತ್ತು. ಆದರೆ ಹಿಂದಿನ ದಿನದ ಘಟನೆ ನೆನಪಾದಾಗ ಮತ್ತೆ ಅವಳ ಮುಖ ಬಾಡಿತು. ಅವಳ ಕಳೆಗುಂದಿದ ಮುಖ ಕಂಡು ಮನೆಯವರಿಗೆ ಕಳವಳವಾಗಿತ್ತು. ಹತ್ತು ಕಣ್ಣುಗಳು ಕೆಂಪಡರಿವೆ. ಧಾರಿಣಿ, ಏನಾಯ್ತಮ್ಮ? ರೂಮಲ್ಲಿ ಮಲಗೋದು ಬಿಟ್ಟು ಇಲ್ಯಾಕೆ ಬಂದು ಮಲಗಿದ್ದೀಯಾ ಕೇಳಿದರು ಮೇಘ. ಜೋರಾಗಿ ಮುಖ ಮುಚ್ಚಿ ಹತ್ತು ಬಿಟ್ಟಳು ಹುಡುಗಿ. ರ್ಯಾಮ್ ಶ್ಯಾಮ್ ಪಾರ್ಥ ಹಾಲ್ ಕಡೆ ಬರುವ ಹೊತ್ತಿಗೆ ಕಣ್ಣೀರ ಕಡಲೆ ಆಗಿದ್ದಳು. ಅವಳ ಅಳುಮುಖ ಕಂಡು ಅಯೋಮಯವಾಯಿತು ಅವರೆಲ್ಲರಿಗೂ. ಮೇಘ, ಧಾರಿಣಿ ಯಾಕೆ ಅಳ್ತಾ ಇದ್ದಾಳೆ ಆತಂಕದಿಂದ ಕೇಳಿದರು ಶ್ಯಾಮ್. ತಲೆ ತಗ್ಗಿಸಿದರು ಮೇಘ. ಧಾರಿಣಿ, ಯಾಕಮ್ಮ ಅಳ್ತಿದೀಯಾ? ಅದೇನಾಯ್ತಂತ ಹೇಳು ಎಂದರು ರಾಮ್. ಆದರೂ ಅಳು ನಿಲ್ಲಿಸಲಿಲ್ಲ ಹುಡುಗಿ. ಅದಕ್ಕೆ ಹೀಗಾದ್ರೆ ಏನಂತ ಅಂದ್ಕೋಬೇಕು ನಾವುಗಳು ಕೇಳಿದನು ಖೇದದಿಂದ ಪಾರ್ಥ. ಈಗಲೂ ತುಟಿ ಬಿಚ್ಚಲಿಲ್ಲ ಅವಳು. ಪ್ರಣವ್ ಎಲ್ಲಿ ಗಂಭೀರವಾಗಿ ಕೇಳಿದಳು ಶ್ಯಾಮ್. ಅವಳ ಮೂಗಿಗೆ ಅದಾಗಲೇ ಸಂಶಯದ ವಾಸನೆ ಬಡಿದಿತ್ತು. ನಿನ್ನಲ್ಲೇ ಕೇಳ್ತಾ ಇರೋದು, ಅವನಿಲ್ಲಿ ಈಗ ಅವರ ಧ್ವನಿ ಏರಿತು. ಬೆಚ್ಚಿ ಬಿದ್ದ ಹುಡುಗಿ, ಅವರು ನಿನ್ನೆ ರಾತ್ರಿನೇ ರೀಮಾ ಮನೆಗೆ ಹೋದರು. ನಿನ್ನೆ ಹೋದವರು ಇಷ್ಟು ಹೊತ್ತಾದರೂ ಪತ್ತೆ ಇಲ್ಲ ಎಂದವಳು ಎಲ್ಲ ವಿಷಯವನ್ನು ಬಿಟ್ಟು ಬಿಡದಂತೆ ಒಡೆದು ಒಪ್ಪಿಸಿದಳು. ಆ ಮಾತುಗಳನ್ನು ಕೇಳಿ ರಾಮ್ ಶ್ಯಾಮ್ ಇಬ್ಬರ ಮುಷ್ಟಿಯೂ ಬಿಗಿಯಿತು. ಪಾರ್ಥನಿಗೂ ಅಣ್ಣನ ಮೇಲೆ ಸಿಟ್ಟು ಬಂದು ಬಿಟ್ಟಿತ್ತು. ನಿನ್ನೆಯಷ್ಟೇ ಸಭ್ಯನ ಹಾಗೆ ಮಾತಾಡಿದವನು ಇಂದು ಯಾಕೆ ಈ ತರಹ ಮಾಡಿದ ಎಂಬುದೇ ಅವನಿಗೆ ತಿಳಿಯಲಿಲ್ಲ. ಮೇಘರವರಂತೂ ಕೋಪದಿಂದ ಖುದ್ದು ಹೋದರು. ಹೀಗ ವಿಷಯ ಬರಲಿ, ಅವನು, ನಾನು ವಿಚಾರಿಸಿಕೊಳ್ತೀನಿ. ನೀನು ಅಳೋದನ್ನು ನಿಲ್ಲಿಸು, ರೆಸ್ಟ್ ತೆಗೋ ಎಂದು ಗಂಭೀರವಾಗಿ ಹೇಳಿದವರು. ಭ್ರಮ, ಅವಳನ್ನು ರೂಮಿಗೆ ಕರ್ಕೊಂಡು ಹೋಗಮ್ಮ ಎಂದರು. ಮಾವನ ಆಜ್ಞೆಯಂತೆ ಅವಳನ್ನು ಕೋಣೆಗೆ ಕರೆದುಕೊಂಡು ಹೋದಳು ಭ್ರಮ. ಪ್ರಯಾಸದಿಂದಲೇ ಅವಳ ಜೊತೆ ಹೆಜ್ಜೆ ಹಾಕಿದಳು ಧಾರಿಣಿ. ಹಿಂದಿನ ರಾತ್ರಿ ಹೋದ ಹುಡುಗ ಮತ್ತೆ ಮನೆಗೆ ಕಾಲಿಟ್ಟದ್ದು ರಾತ್ರಿ 8 ಗಂಟೆಗೆ. ಅವನ ಆಗಮನಕ್ಕಾಗಿಯೇ ಮನೆ ಮಂದಿಯೆಲ್ಲ ಕಾದು ಕೂತಿದ್ದರು. ಧಾರಿಣಿಯಂತೂ ಅವನ ನಡವಳಿಕೆಯ ಮೇಲೆ ಬಹಳವೇ ನೊಂದುಕೊಂಡು ಬಿಟ್ಟಿದ್ದಳು.
ಅವಳನ್ನು ಸಮಾಧಾನಿಸುವ ಸಲುವಾಗಿ ಭ್ರಮ ಕೂಡ ಅವಳ ಜೊತೆಯೇ ರೂಮಿನಲ್ಲಿ ಉಳಿದುಕೊಂಡಿದ್ದಳು. ಆದರೆ ಅವರ್ಯಾರ ಸಾಂತ್ವನದ ನುಡಿಗಳು ಕೂಡ ಅವಳ ಮನವನ್ನು ತಣಿಸಲಿಲ್ಲ. ಪ್ರಣವ್ ಮನೆಯೊಳಗಡೆ ಕಾಲಿಡುತ್ತಿದ್ದ ಹಾಗೆ ಎದುರಾಗಿದ್ದರು ಶ್ಯಾಮ್. ಅವನ ಕಾರ್ನಿಂದ ಸದ್ದಾದಾಗ ಧಾರಿಣಿ ಕೂಡ ಓಡೋಡಿ ಹೊರಬಂದಿದ್ದಳು. ಅವನ ಮುಂದೆ ಗಂಭೀರವಾಗಿ ಕೈಕಟ್ಟಿ ನಿಂತವರು ಎಲ್ಲಿಗೆ ಹೋಗಿದ್ದೆ ಕೇಳಿದರು. ಒಂದು ಬಾರಿ ಮನೆಯ ಎಲ್ಲ ಸದಸ್ಯರತ್ತ ಕಣ್ಣು ಹಾಯಿಸಿದ. ಪರಿಸ್ಥಿತಿ ಬಿಗುಡಾಯಿಸಿಕೊಂಡಿದೆ ಎಂದು ಅವಳ ಮುಖಭಾವ ಕಂಡೇ ಅವನಿಗೆ ತಿಳಿದು ಹೋಗಿತ್ತು. ಅವರಾರಿಗೂ ರೀಮಾಳನ್ನು ಕಂಡರೆ ಆಗದು ಎಂಬ ವಿಷಯ ಅವನಿಗೇನು ತಿಳಿಯದೇ ಇರುವುದಲ್ಲ. ಹಣೆ ನೀವಿಕೊಂಡವನು ರೀಮಾ ಮನೆಗೆ ಎಂದನು. ನಿನ್ನೆ ರಾತ್ರಿ ಕೂಡ ಅಲ್ಲೇ ಇದ್ಯಾ ಕೇಳಿದರು ಶ್ಯಾಮ್ ಗಂಭೀರವಾಗಿ. ಹೌದು ಎಂದನು. ಅಷ್ಟೇ. ಅವನ ತುಟಿ ಸೀಳುವಂತೆ ಅವನ ಕಪಾಳಕ್ಕೆ ಬೀಸಿ ಹೊಡೆದರು. ತಂದೆಯ ಅನಿರೀಕ್ಷಿತ ಏಟಿಗೆ ಕಂಗಲಾಗಿ ಹೋದ ಪ್ರಣವ್. ಶ್ಯಾಮ್ರವರ ಉಗ್ರ ರೂಪ ಕಂಡು ಮನೆ ಮಂದಿಯೆಲ್ಲ ಕಕ್ಕಬಿಕ್ಕಿಯಾದರು. ಭ್ರಮಳಿಗೆ ಇದೆಲ್ಲವೂ ಹೊಸತು. ಸದಾ ಶಾಂತ ಮುಖವನ್ನೇ ನೋಡಿದವಳಿಗೆ ಇಂದು ಅವಳ ಉಗ್ರ ರೂಪ ಕಂಡು ಬೆವರು ಕಿತ್ತು ಬಂದಿತ್ತು. ತಾವು ಮಾಡಿರುವ ಕೆಲಸಕ್ಕೆ ತಮ್ಮನ್ನು ಕೊಲ್ಲದೆ ಬಿಟ್ಟಿರುವುದೇ ಹೆಚ್ಚು ಎಂದುಕೊಂಡವಳು ಮನದಲ್ಲೇ. ಆದರೆ ಧಾರಿಣಿಯ ಕಣ್ಣಿಂದ ಅವನು ಏಟು ತಿನ್ನುವುದನ್ನು ನೋಡಲಾಗಲಿಲ್ಲ. ಆದರೇನು ಮಾಡುವುದು? ಅವಳನ್ನು ಎದುರು ಹಾಕಿಕೊಳ್ಳಲಾದೀತೆ. ಕೈ ಹಿಸುಕುತ್ತಾ ಮಹಡಿ ಮೇಲೆಯೇ ನಿಂತು ಬಿಟ್ಟಳು. ನಾಚಿಕೆ ಆಗೋದಿಲ್ಲ ಹೀಗೆ ಹೇಳೋಕೆ? ಮನೆಯಲ್ಲಿ ಕಟ್ಕೊಂಡು ಹೆಂಡತಿ ಇರಬೇಕಾದ್ರೆ ನೀನ್ಯಾಕೆ ಅವಳ ಮನೆಗೆ ಹೋಗಿದ್ದೆ? ನೀನಿನ್ನು ಅವಳ ಸಹವಾಸನ ಬಿಟ್ಟಿಲ್ವಾ ಕೇಳಿದರು ಶ್ಯಾಮ್ ಗಡಸು ಧ್ವನಿಯಿಂದ. ಡ್ಯಾಡ್, ಮೊದಲು ನನ್ನ ಮಾತು ಕೇಳಿ. ನಾನೇನು ಸುಮ್ಮನೆ ಅವಳ ಮನೆಗೆ ಹೋಗಿರಲಿಲ್ಲ. ಅವಳಿಗೆ ಹುಷಾರಿರಲಿಲ್ಲ. ಅವನ ಮಾತು ಮುಂದುವರಿಸುವ ಮುನ್ನವೇ ಅಡ್ಡಬಾಯಿ ಹಾಕಿದ ರಾಮ್ರವರು, ಅವಳಿಗೆ ಆರೋಗ್ಯ ಹುಷಾರಿಲ್ಲ ಅಂದರೆ ಹಾಸ್ಪಿಟಲ್ಗೆ ಹೋಗೋಕೆ ಹೇಳು. ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕೆ ಹೇಳು. ಅದನ್ನು ಬಿಟ್ಟು ನೀನ್ಯಾಕೆ ಹೋಗದೆ? ನೀನೇನು ಕಿನ್ನರನ? ಹೋದ ತಕ್ಷಣ ಅವಳ ಆರೋಗ್ಯ ಸುಧಾರಿಸೋಕೆ ಅಥವಾ ಡಾಕ್ಟರ ಕೇಳಿದರು. ತಂದೆ ದೊಡ್ಡಪ್ಪ ಇಬ್ಬರ ಮಾತಿಗೆ ಎದುರಾಡಲು ಆಗದೆ ತಲೆ ತಗ್ಗಿಸಿದರು. ತಕ್ಷಣ ಅವನ ಕಪಾಳಕ್ಕೆ ಮತ್ತೊಂದು ಬಾರಿ ಬಿಗಿದವಳು, ಮಾಡೋದೆಲ್ಲ ಮಾಡಿ ಹೇಗೆ ತಪ್ಪಿತಸ್ಥನಂತರ ತಲೆ ತಗ್ಗಿಸಿ ನಿಂತಿದ್ದಾನೆ ನೋಡು ಮೇಘ, ಅಯೋಗ್ಯನ ತಂದು. ನಾಚಿಕೆಗೆಟ್ಟವನು. ನಾನು ನಿನಗೆ ಅವತ್ತೇ ಹೇಳಿರ್ಲಿಲ್ವಾ ಇವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲಂತ? ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಎಂದರು ಶ್ಯಾಮ್. ಗಂಡನ ಹರಿತವಾದ ಮಾತುಗಳನ್ನು ಕೇಳಿ ಕಣ್ತುಂಬಿಸಿಕೊಂಡು ನಿಂತರು ಮೇಘ. ತಂಗಿಯನ್ನು ಎದೆಗಪ್ಪಿಕೊಂಡು ಸಮಾಧಾನಿಸಿದರು ನೀಲ. ಆ ಹುಡುಗಿ ಹೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವನು ಮಾಡಿರೋ ಎಲ್ಲ ತಪ್ಪನ್ನು ಹೊಟ್ಟೆಗೆ ಹಾಕ್ಕೊಂಡು ಇವನ ಕೆನಸಿಗೆ ರೆಕ್ಕೆ ಕಟ್ಟೋಕೆ ಹೊರಟೆ. ಪಾಪ ಆ ಹುಡುಗಿ ಇವನ ಕನಸಿನ ಸಲುವಾಗಿ ರಾತ್ರಿ ಹಗಲು ಅನ್ನದೇ ಶ್ರಮ ವಹಿಸ್ತಾ ಇವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಈ ಅಯೋಗ್ಯನಿಗೆ ಆ ಮನೆಹಾಳಿ ಯೋಚನೆ ಎಂದವಳ ಮಾತುಗಳು ಶರವೇಗದೆ ಅವನೆದೆಗೆ ಚುಚ್ಚಿದ್ದವು. ಪಾಪ ಹೆಣ್ಣು ಮಗು. ಗಂಡ ರಾತ್ರೋರಾತ್ರಿ ಬೇರೆ ಯಾವುದೇ ಹೆಣ್ಣಿನ ಮನೆಗೆ ಹೋದರೆ ಹೇಗೆ ತಾನೇ ಹೆಂಡತಿ ಆದವಳು ಸಹಿಸ್ತಾಳೆ? ನೀನು ಅವಳನ್ನು ಬಿಟ್ಟು ಆ ಮನೆಹಾಳಿ ಹತ್ರ ಹೋದ್ಯಲ್ಲ, ಆಗ ನಿನ್ನ ಹೆಂಡತಿ ಎಷ್ಟೊಂದು ನೊಂದ್ಕೊಂಡು ಎಷ್ಟೊಂದು ಕಣ್ಣೀರು ಹಾಕಿದ್ಲ ಅನ್ನೋದು ನಿಂಗೇನಾದರೂ ಗೊತ್ತಿದೆಯೇನು? ಪಾಪ ಅವಳು. ನೀನು ಈಗ ಬರ್ತೀಯ ಆಗ ಬರ್ತೀಯ ಅಂತ ಹೇಳಿ ಮನೆ ಬಾಗಿಲಲ್ಲೇ ನಾಯಿ ಕಾಯೋ ಥರ ಕಾದ್ಲು. ಆದರೆ ಅಂಥ ಹೆಂಡತಿಗೆ ನೀನು ಕೊಡ್ತಿರೋ ಗೌರವ ಇದೇನಾ? ಚಿನ್ನದಂಥ ಹುಡುಗಿ ಅವಳು. ನಿನ್ನನ್ನು ಅವಳಿಗೆ ಗಂಟು ಹಾಕಿ ತಪ್ಪು ಮಾಡಿಬಿಟ್ವಿ ಅಂತ ಈಗ ಅನ್ನಿಸ್ತಿದೆ. ಅವಳ ಕಾಲ ಧೂಳಿಗೂ ನೀನು ಸಮ ಇಲ್ಲ ಎಂದು ಬಿಟ್ಟರು ರಾಮ್. ಅದೇಕೋ ಅವನಿಂದ ಅಂತಹ ಮಾತುಗಳನ್ನು ಕೇಳಲು ಸಾಧ್ಯವಾಗಲಿಲ್ಲ. ಯಾವ ವ್ಯಕ್ತಿ ತಾನೇ ತನ್ನನ್ನು ಜರೆಯುತ್ತಿದ್ದರೂ ನೋಡುತ್ತಾ ಸುಮ್ಮನೆ ಕೂತಿರುತ್ತಾನೆ? ಆ ಸಮಯದಲ್ಲಿ ಎಂತಹ ಮನುಷ್ಯರಾದರೂ ಸಿಡಿದು ಬೀಳುತ್ತಾರೆ. ದೊಡ್ಡಪ್ಪ ಪ್ಲೀಸ್, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಬೇಡಿ. ಕೊನೆಗೂ ಎದುರಾಡಿದನು ಪ್ರಣವ್. ದೊಡ್ಡವಳಿಗೇನು ಎದುರು ಮಾತಾಡುವಷ್ಟು ನಿನ್ನನ್ನು ಬೆಳೆಸಿದ್ದಾಳ ಅವಳು ಎಂದು ಕೋಪದಿಂದ ಕೇಳಿದ ಶ್ಯಾಮ್ರವರು, ಇವನ ಹತ್ರ ಏನು ಮಾತು ಅಣ್ಣ? ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ಅದು ಸಿಡಿಯೋದು ನಮ್ಮ ಮೇಲೇನೆ. ಇವನ ಹಣೆ ಬರಹನೇ ಇಷ್ಟು, ಇವನು ಬದಲಾಗಲ್ಲ ಎಂದವರೇ ಬಿಡುಸಿನಿಂದ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದರೆ ಗಂಡನ ಕೋಪದ ಆಳವನ್ನು ಅರಿತಿರುವ ಮೇಘರವರು ಅವರ ಹಿಂದೆಯೇ ಹೋದರು. ಇನ್ನೊಂದು ಸಲ ಏನಾದರೂ ಅವಳ ಮನೆ ಕಡೆ ತಲೆ ಹಾಕಿದರೆ ನಿನ್ನನ್ನು ಈ ಮನೆಯಿಂದನೇ ಒದ್ದು ಆಚೆ ಹಾಕಬೇಕಾಗುತ್ತೆ, ಹುಷಾರ್ ಎಂದು ಎಚ್ಚರಿಸಿದ ರಾಮ್ರವರು ಕೋಣೆಯತ್ತ ಮುಖ ಮಾಡಿದರೆ ನೀಲ ಅವರು ಕೂಡ ಜಾಗ ಖಾಲಿ ಮಾಡಿದರು. ಅಣ್ಣನತ್ತ ದೀನ ನೋಟ ನೆಟ್ಟ ಪಾರ್ಥನು ಈ ವಿಷಯದಲ್ಲಿ ಅಸಹಾಯಕನೇ. ಅಷ್ಟರಲ್ಲಿ ಪಾರ್ಥನ ಹತ್ತಿರ ಬಂದ ಭ್ರಮ, ನೀವೊಬ್ಬ ತಮ್ಮನ ಮಾರೆ, ಎಂತಾದರೂ ಮಾತಾಡಿಯಲ್ಲ, ಪಾಪ ಪ್ರಣವ್ ಭಾವ, ನೋಡಿ ಅವರನ್ನು ಎಂದು ಪಿಸುಗುಟ್ಟಿದರೆ ಅವಳ ಕೈಗೆ ಗಿಂಡಿದವ, ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿರುಂಗೆ, ಇಲ್ಲಾಂದರೆ ಅವನಿಗೆ ಬಿದ್ದ ಏಟು ನಿನಗೂ ಬೀಳುತ್ತೆ ಎಂದು ಸುರಿ ಕೋಣೆಯತ್ತ ಮುಖ ಮಾಡಿದರೆ ಬೆಚ್ಚಿ ಕೆನ್ನೆಯನ್ನು ಒತ್ತಿ ಹಿಡಿದ ಹುಡುಗಿ ಬೆಕ್ಕಿನ ಮರಿಯಂತೆ ಅವನನ್ನು ಹಿಂಬಾಲಿಸಿದಳು. ಸ್ವಂತ ತಂದೆ ದೊಡ್ಡಪ್ಪ ಆಡಿದ ಚುಚ್ಚುಮಾತುಗಳು ಅವನ ತಲೆಯ ತುಂಬೆಲ್ಲ ಗಿರಕಿ ಹೊಡೆಯಲು ಆರಂಭಿಸಿತು.
ಮತ್ತೆ ಹಳೆಪ್ರನವಾಗಿ ಬದಲಾಗಿ ಬಿಟ್ಟ ಹುಡುಗ. ತಲೆ ಕೂದಲನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದವನು ಕುಸಿದು ಕೂತು ಜೋರಾಗಿ ರೋಧಿಸಿದರೆ ಆ ಎಲ್ಲ ದೃಶ್ಯವನ್ನು ಮೇಲೆಯಿಂದ ನೋಡುತ್ತಿದ್ದವಳ ಮನ ಇದಕ್ಕೆಲ್ಲ ಕಾರಣ ನೀನೇ ಎಂದು ಚೀರಿಡುತ್ತಿತ್ತು. ಅತ್ತ ಅವನನ್ನು ಸಮಾಧಾನಿಸಲು ಆಗದೆ, ಮನೆಯವರ ವಿರುದ್ಧವೂ ಹೋಗಲಾಗದೆ ಪೇಚಾಟಕ್ಕೆ ಸಿಲುಕಿಕೊಂಡ ಧಾರಿಣಿ ಕಣ್ಣೀರು ಹಾಕುತ್ತಾ ನಿಂತಲ್ಲೇ ಶಿಲೆಯಾದರೆ ಇದಕ್ಕೆಲ್ಲ ಕಾರಣಕರ್ತೆಯಾದವನನ್ನು ಕಂಡು ಅವನ ಕೋಪ ಭುಗಿಲೆದ್ದಿತು. ನೇರವಾಗಿ ಅಡುಗೆ ಕೋಣೆಯೊಳಗೆ ಹೊಕ್ಕವನು ಫ್ರಿಡ್ಜ್ನಲ್ಲಿಟ್ಟಿದ್ದ ಕೋಲ್ಡ್ ವಾಟರ್ನ ಘಟಘಟನೆ ಕುಡಿದನು. ಆದರೆ ಅವನ ಎದೆಯಲ್ಲಿ ಎಬ್ಬಿರುವ ಜ್ವಾಲಾಮುಖಿಯನ್ನು ತಣಿಸುವಲ್ಲಿ ಆ ಪಾನೀಯವು ಸೋತಿತ್ತು. ನೀರು ಕುಡಿದು ಖಾಲಿ ಮಾಡಿದವನು ನೇರವಾಗಿ ಕೋಣೆಯತ್ತ ಮುಖ ಮಾಡಿದನು. ಅವನು ತನ್ನತ್ತ ಬಿರುಸು ನೋಟ ಬೀರಿ ರೂಮೊಳಗೆ ಹೊಕ್ಕಡೆ ಪ್ರಣವ್ ಎಂದು ಸುಡುತ್ತಾ ಅವನ ಹಿಂದೆಯೇ ಕೋಣೆಯೊಳಗೆ ಬಂದಳು ಧಾರಿಣಿ.